ನಮ್ಮ ಕರ್ತನಾದ ಯೇಸುವಿನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ತಾಳಿದ ಅಪರಿಮಿತವಾದ ಶ್ರಮೆಯ ನಿಮಿತ್ತ ನಾವು ಊಹಿಸಲು ಸಾಧ್ಯವಿಲ್ಲದಷ್ಟು ಆಶೀರ್ವಾದಗಳನ್ನು, ಲಾಭಗಳನ್ನು ಆತನು ನಮಗೆ ಅನುಗ್ರಹಿಸಿರುವಲ್ಲಿ ಆತನಿಂದ ಉಂಟಾಗುವ ಕೃಪೆಯು ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೇರಳವಾಗಿ ಅದು ದೊರೆಯಲಿ. ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯ ಲಾಭಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20 ಮತ್ತು 21ನೇ ವಚನಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20 ಮತ್ತು 21ನೇ ವಚನಗಳು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಈ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ದೇವರಾತ್ಮನು ನಮ್ಮನ್ನು ಬಲಪಡಿಸಿ ಬೋಧಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಪ್ರಿಯರೇ, ನಾವು ಒಂದು ಅದ್ಭುತವಾದ ದೇವರ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಇದು ನಮಗೆ ನಾವು ಹೇಗೆ ಎನ್ನುವಂಥದ್ದನ್ನು ವಿಶೇಷವಾಗಿ ಕಲಿಸುವಂಥ ವಿಷಯ. ಅಂದರೆ ನಾನು ಜೀವಿಸಬೇಕ ಅಥವಾ ನನ್ನೊಳಗೆ ಕ್ರಿಸ್ತನು ಜೀವಿಸಬೇಕ ಎಂಬುದನ್ನು ಅದ್ಭುತವಾಗಿ ತಿಳಿಪಡಿಸುವಂಥ ಸತ್ಯವೇದದ ಒಂದು ಅಪರೂಪದ ವಚನವಿದು. ಆದರೂ 20ನೇ ವಚನ 21ನೇ ವಚನ ಎರಡನ್ನು ಗಮನಿಸುವಾಗ ನೀತಿ ಸಂಪಾದನೆ ಇಲ್ಲಿ ಪ್ರಾಮುಖ್ಯವಾದ ಸಂಗತಿ. ಹಾಗಾದರೆ 20ನೇ ವಚನದ ಪ್ರಕಾರ ನಂಬಿಕೆಯಿಂದ ನೀತಿಯೋ ಅಥವಾ 21ನೇ ವಚನದ ಪ್ರಕಾರ ಕರ್ಮ ಮಾರ್ಗದಿಂದ ನೀತಿಯೋ? ಈ ಒಂದು ಪ್ರಸ್ತಾಪವನ್ನು ತರುವಾಗ ಭಕ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಕರ್ಮ ಮಾರ್ಗದಿಂದ ನೀತಿ ಅಲ್ಲ. ಕಾರಣ ನಮಗೆ ನೀತಿ ಅನ್ನುವಂಥದ್ದು ನಮ್ಮ ಸ್ವಂತ ಪ್ರಯತ್ನದಿಂದ ದೊರಕುವುದಾದರೆ ಕ್ರಿಸ್ತನು ಮರಣವನ್ನು ಅನುಭವಿಸಿದ್ದಕ್ಕೆ ಯಾವ ಕಾರಣವೇ ಇಲ್ಲ ಅಂತ ಹೇಳ್ತಾನೆ. ಅಥವಾ ಅದು ಯಾವ ಪ್ರಯೋಜನವಿಲ್ಲದ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಉಂಟಾಗ್ತದೆ, ಅದರ ಅರ್ಥ ಬರ್ತದೆ. ನಾವು ಸ್ವಂತ ಪ್ರಯತ್ನದಿಂದ ಅಥವಾ ನಾವು ಆಚರಿಸುವಂಥ ಧಾರ್ಮಿಕ ಅನೇಕ ವಿಧಿವಿಧಾನಗಳಿಂದ ಅಥವಾ ನಾವು ತೆಗೆದುಕೊಳ್ಳುವಂಥ ನಾನಾ ತೀರ್ಮಾನಗಳಿಂದ ನಾವು ದೇವರ ನೀತಿಯನ್ನು ಸಂಪಾದಿಸಿದ್ದೇವೆಂಬುದಾಗಿ ನಾವೇನಾದರೂ ಹೇಳುವುದಾದರೆ ಅಥವಾ ಕೊಚ್ಚಿಕೊಳ್ಳುವುದಾದರೆ ಅಲ್ಲಿಗೆ ನಮಗೆ ನಾವು ದೇವರ ನೀತಿಯನ್ನು ಸಂಪಾದಿಸೋದಕ್ಕಾಗಿ ಕ್ರಿಸ್ತನ ಮರಣವನ್ನು ಅನುಭವಿಸಿದ್ದಕ್ಕೆ ಅರ್ಥವಿಲ್ಲ ಎಂಬುದನ್ನು ಇಲ್ಲಿ 21ನೇ ವಚನ ಹೇಳ್ತದೆ. ಇಲ್ಲಿ ಹಾಗಾದರೆ ನಮಗೆ ದೇವರ ನೀತಿ ಎಲ್ಲಿಂದ ದೊರಕುತ್ತದೆ, ಹೇಗೆ ದೊರಕುತ್ತದೆ? ನಂಬಿಕೆಯಿಂದ ದೊರಕುತ್ತದೆ. ಹಾಗಾದರೆ ಆ ನಂಬಿಕೆಯ ಪ್ರಮಾಣವನ್ನು ಮುಟ್ಟುವುದಕ್ಕೆ ನಾವು ಮೊದಲು ಅದಕ್ಕೆ ಹಂತ ಹಂತವಾಗಿ ಭಕ್ತನು ಈಗ ಬರ್ತಾನೆ. ಇಲ್ಲಿ ಈ ವಾಕ್ಯವನ್ನು ಓದುವಾಗ ಭಕ್ತನಾದ ಪೌಲನು ಅಥವಾ ಅಪೊಸ್ತಲನಾದ ಪೌಲನು, ಅಪೊಸ್ತಲ ಶ್ರೇಷ್ಠರಲ್ಲಿ ಒಬ್ಬನು, ಆತನು ಹೀಗೆ ಹೇಳ್ತಾನೆ. ಇದರಲ್ಲಿ ಈತನ ದೃಷ್ಟಿ ಕೋನವನ್ನು ಅಥವಾ ಈತನು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ನೋಡಿದ ವಿಧವನ್ನು ನಾವು ಖಂಡಿತವಾಗಿ ಕಲಿಯಲೇಬೇಕಾಗ್ತದೆ. ಏನು? ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸಿದಾದ್ರೆ ನಾವು ನೋಡುವಂಥ ನೋಟವೇನು ಅಥವಾ ನಾವು ನೋಡಿ ಗ್ರಹಿಸುವಂಥದ್ದೇನು? ಆದರೆ ಭಕ್ತನಾದ ಪೌಲನು ಈತನು ಯೇಸು ಕ್ರಿಸ್ತನ ಶಿಲುಬೆಯನ್ನು ನೋಡುವಾಗ, ಶಿಲುಬೆಯಲ್ಲಿ ತೂಗಾಡುವ ಕ್ರಿಸ್ತನ ನೋಡುವಾಗ ಈತನು ನೋಡಿ ಗ್ರಹಿಸಿದ್ದೇನು? ಅದನ್ನ ಈತನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ 20ನೇ ವಚನದಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಈ ವಾಕ್ಯದ ಅರ್ಥದ ಪ್ರಕಾರ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡಿದ ಆ ಸಂದರ್ಭದಲ್ಲಿ ಪೌಲನ ಪ್ರಕಾರ ಅವನ ಗ್ರಹಿಕೆಯಲ್ಲಿ, ಅವನ ದೃಷ್ಟಿಯಲ್ಲಿ ಅಲ್ಲಿ ಯೇಸು ಕ್ರಿಸ್ತನು ಮಾತ್ರ ಶಿಲುಬೆಯಲ್ಲಿಲ್ಲ, ಯೇಸು ಕ್ರಿಸ್ತನಿದ್ದ ಅದೇ ಶಿಲುಬೆಯಲ್ಲಿ ಆತನೊಂದಿಗೆ ಪೌಲನೂ ಇದ್ದಾನೆಂಬುದನ್ನು ಆತನಲ್ಲಿ ಹೇಳ್ತಿದ್ದಾನೆ. ಕಾರಣ ಪೌಲನು ಒಂದು ಕಾಲದಲ್ಲಿ ಈತನೊಬ್ಬ ಉಗ್ರವಾದಿಯಂತೆ ನಡೆದವನು. ಯೇಸು ಕ್ರಿಸ್ತನನ್ನು ನಂಬಿದವರನ್ನೆಲ್ಲ ಹಿಂಸಿಸಬೇಕು, ಕೊಲ್ಲಬೇಕು ಎಂಬುದಾಗಿ ಒಂದು ತೀವ್ರವಾದ ಧಾರ್ಮಿಕ ಒಂದು ಮತಭಾವನೆಯಲ್ಲಿ ಆತನು ವೈರಾಗ್ಯಾಗಿ ಇದ್ದವನು. ಅನೇಕರನ್ನ ಹಿಂಸಿಸಿದವನು, ಅನೇಕರಿಗೆ ಬೇಡಿ ಹಾಕಿ ಸೆರೆಮನೆಗೆ ತಳ್ಳಿದವನು, ಅನೇಕರನ್ನ ಕೊಂದವನು ಅಥವಾ ಅನೇಕರು ಕೊಲ್ಲಿಕ್ಕೆ ಈತನ ಸಾಕ್ಷಿಯಾಗಿ ನಿಂತವನು. ಇದು ಈತನೊಳಗೆ ಆ ಒಂದು ದಾಹ ವಿಪರೀತವಾಗಿತ್ತು. ಕೆಲವೊಂದು ಕಡೆ ಆತನು ಹೇಳಿಕೊಳ್ತಾನೆ, ಕೊಲೆಗಾರನು ನಾನೊಬ್ಬ ಕೊಲೆಗಾರನಾಗಿದ್ದೇನೆ ಅನ್ನುವಂಥ ಮಾತುಗಳನ್ನ ಆತನು ಹೇಳಿಕೊಳ್ತಾನೆ. ಹಾಗಾದ್ರೆ ಇಂಥವನಿಗೆ ಯೇಸು ಕ್ರಿಸ್ತನ ದರ್ಶನವಾದಾಗ
ಇವನು ಯೇಸುಕ್ರಿಸ್ತನ ತಿಳ್ಕೊಂಡಾಗ, ಈತನ ಯೇಸುಕ್ರಿಸ್ತನ ಶಿಲುಬೆಯನ್ನು ಧ್ಯಾನಿಸುವಾಗ ಈತನಿಗೆ ಅರ್ಥವಾದಂಥ ಒಂದು ಶ್ರೇಷ್ಠವಾದ ಸಂಗತಿ, ಯೇಸುಕ್ರಿಸ್ತನ ಶಿಲುಬೆ ನೋಡುವಾಗ ಆತನಿಗೆ ಆ ಶಿಲುಬೆಯಲ್ಲಿ ಯೇಸುಕ್ರಿಸ್ತನ ಮಾತ್ರ ಕಾಣ್ತಾ ಇಲ್ಲ, ಆತನೊಂದಿಗೆ ಈತನು ಸಹ ಇದ್ದದ್ದು ಕಂಡು ಬರ್ತದೆ. ಅಂದರೆ ಈತನ ಹಳೆಯ ವ್ಯಕ್ತಿತ್ವವು, ಈತನ ಹಳೆಯ ಪಾಪದ ವ್ಯಕ್ತಿತ್ವವು ಅಥವಾ ಈತನಲ್ಲಿದ್ದ ಹಳೆಯ ಶರೀರದ ಸ್ವಭಾವವು ಇದು ಈಗ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿತ್ತು. ಯೇಸು ನಮಗಾಗಿ ರಕ್ತ ಮಾಂಸದ ಶರೀರದಲ್ಲಿ, ನರಭಾವದಲ್ಲಿ ಶರೀರಧಾರಿಯಾಗಿ ಆತನು ಬಂದು ಆತನು ಪಾಪಕ್ಕೆ ಒಂದು ಮರಣದಂಡನೆ ವಿಧಿಸುವುದಕ್ಕಾಗಿ, ಮರಣಾಧಿಕಾರಿಯನ್ನು ಸೋಲಿಸುವುದಕ್ಕಾಗಿ ಆತನು ತನ್ನ ಶರೀರವನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಅರ್ಪಿಸ್ತಿದ್ದಲ್ಲ. ಹಾಗಾದರೆ ಶರೀರ ಭಾವದಲ್ಲಿ ಶಿಲುಬೆಯಲ್ಲಿ ನಾಶವಾಗಬೇಕೆಂಬುದು ಇಲ್ಲಿ ಸ್ಪಷ್ಟವಾದ ವಿಷಯ. ಹಾಗಾಗಿ ಯೇಸು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತದೇ ಆದರೆ ಆತನೊಂದಿಗೆ ಶಿಲುಬೆಯಲ್ಲಿ ನಾನೂ ಇದ್ದನೆಂಬುದು ಈತನ ಒಂದು ವಿಶೇಷವಾದ ವಾದ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಹಾಗಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಾಗಾದರೆ ಹಳೆಯ ಮನುಷ್ಯ, ಹಳೆಯ ಸ್ವಭಾವದ ಮನುಷ್ಯ, ಇನ್ನೊಬ್ಬರನ್ನ ಹಿಂಸಿಸಬೇಕು, ಕೊಲೆ ಮಾಡಬೇಕೆನ್ನುವಂತ ಅಥವಾ ದುಷ್ಟತನದಲ್ಲಿ ನಡೆಯಬೇಕೆನ್ನುವಂತ ನನ್ನ ಹಳೆಯ ಸ್ವಭಾವದ ಮನುಷ್ಯ ಈಗ ಇಲ್ಲಿಲ್ಲ. ಆತನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಆಗಿದ್ದಾನೆ. ಅಲ್ಲಿ ಆತನು ಅಲ್ಲಿದ್ದಾನೆ. ಆಗ ಈತನು ಸರಿಯಾದ ಗ್ರಹಿಕೆಯನ್ನು ಮಾತನಾಡ್ತಾ ಹೇಳ್ತಾನೆ, ಇನ್ನು ಜೀವಿಸುವನು ನಾನಲ್ಲ, ಇಲ್ಲಿ ಹಾಗಾದ್ರೆ ಈಗ ಜೀವಿಸ್ತಿರುವುದು ಇದು ನಾನಲ್ಲ, ಕಾರಣ ಹಳೆಯ ಸ್ವಭಾವ ಈಗ ನನ್ನಲ್ಲಿಲ್ಲ, ಅದಲ್ಲಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು. ಹಾಗಾದ್ರೆ ಇಲ್ಲಿ ಯಾರು ವಾಸಿಸ್ತಿದ್ದಾರೆ? ಈಗ ಆತನು ಹೇಳ್ತಾನೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಪುನರುತ್ಥಾನ ಹೊಂದಿದ ಯೇಸು, ನಮಗೆ ದೇವರ ನೀತಿ ದೊರಕುವಂತೆ ಜೀವದಿಂದ ಎದ್ದು ಬಂದ ಯೇಸು ಈಗ ಆತನು ದೇವರ ನೀತಿಯಲ್ಲಿ ನಮ್ಮನ್ನಲ್ಲಿ ಜೀವಿಸ್ತಿದ್ದಾನೆ. ಹಾಗಾದ್ರೆ ನಾನಲ್ಲ, ನನ್ನೊಳಗೆ ಕ್ರಿಸ್ತನು. ಮುಂದುವರೆದ ಹೇಳ್ತಾನೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದ್ರೆ ದೇವಕುಮಾರನ ಮೇಲನ ನಂಬಿಕೆ. ದೇವಕುಮಾರನ ಮೇಲನ ನಂಬಿಕೆ ಅನ್ನುವಂಥದ್ದು ದೇವ ಜನರಿಗೆ ಇದೊಂದು ಜಯಶಾಲಿಯಾದ ಜೀವಿತ. ಲೋಕವನ್ನು ಜಯಿಸುವ ನಂಬಿಕೆ ಯಾವುದೆಂಬುದಾಗಿ ಕೇಳಿದ್ರೆ, ಯೇಸುವನ್ನ ದೇವರ ಮಗನೆಂದು ನಂಬಿದ, ದೇವಕುಮಾರನೆಂದು ಒಪ್ಪಿಕೊಂಡು ನಂಬಿದ ಈ ನಂಬಿಕೆಯೇ ನಮ್ಮನ್ನ ಸೈತಾನನ ಮೇಲೆ, ಲೋಕದ ಮೇಲೆ ನಮಗೆ ಜಯ ಕೊಡುವಂತ ನಂಬಿಕೆ. ಹಾಗಾಗಿ ಯೋಹಾನನು ಇದನ್ನು ಪ್ರಸ್ತಾಪಿಸಿ ಬಹಳ ಸೊಗಸಾಗಿ ಆತನು ಇದನ್ನ ತನ್ನ ಭಕ್ತ ಜನರಿಗೆ, ಸಭೆಗೆ ಆತನು ಅದನ್ನು ಕಲಿಸಿದ್ದಾನೆ. ನಾವು ಅದನ್ನು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರ್ತದೆ, 1 ಯೋಹಾನ 5ನೇ ಅಧ್ಯಾಯದ 4-5 ವಚನ. ಯಾಕಂದ್ರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ, ಲೋಕವನ್ನು ಜಯಿಸಿರುವಂಥದ್ದು ನಮ್ಮ ನಂಬಿಕೆಯೇ. 5ನೇ ವಚನ, ಯೇಸು ದೇವರ ಮಗನೆಂದು ನಂಬಿದವರಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಹಾಗಾದ್ರೆ ಲೋಕ ಎಂಬುದಾಗಿ ಹೇಳುವಾಗ ಸೈತಾನ ಮತ್ತು ಪಾಪದ ಸಂಗತಿಗಳು, ಈ ಲೋಕದ ಸಂಗತಿಗಳು, ಇದನ್ನ ನಾವು ಜಯಿಸುವುದಕ್ಕಾಗಿದ್ದೇವೆ. ಹಾಗಾದ್ರೆ ಅದನ್ನು ಜಯಿಸುವವರು ಯಾರು? ಯೇಸುವನ್ನ ದೇವರ ಮಗನೆಂದು ನಂಬಿದವರು. ಹಾಗಾದ್ರೆ ಇದೇ ನಂಬಿಕೆಯನ್ನ ಪೌಲನು ಸಹ ವ್ಯಕ್ತಪಡಿಸ್ತಾ ಹೇಳ್ತಾನೆ. ಹಾಗಾದ್ರೆ ಈಗ ಶರೀರದಲ್ಲಿರುವ ನಾನು ಜೀವಿಸುವುದೇ ಹೇಗೆಂದ್ರೆ ದೇವಕುಮಾರನ ಮೇಲೆ ನಂಬಿಕೆಯಲ್ಲಿಯೇ. ಇದು ನಮಗೆ ದೇವರ ನೀತಿಯನ್ನು ದೊರಕಿಸಿಕೊಡುವಂತ ನಂಬಿಕೆ. ಇಲ್ಲಿ ಇದಕ್ಕಾಗಿ ಯೇಸು ಏನು ಮಾಡಿದ? ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ಆದುದರಿಂದ ಯೇಸು ತನ್ನನ್ನು ಒಪ್ಪಿಸಿಕೊಟ್ಟದ್ರಿಂದ ಇನ್ನು ನಾನು ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಯತ್ನಗಳನ್ನೆಲ್ಲ ತೆಗೆದುಹಾಕಿ ನನಗೆ ದೇವರ ನೀತಿ ದೊರಕುವಂತೆ ತನ್ನನ್ನು ಅರ್ಪಿಸಿದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೇನೆ. ಆತನ ದೇವಕುಮಾರನೆಂಬುದಾಗಿ ನಾನು ನಂಬ್ತೇನೆ. ನನ್ನ ವ್ಯಕ್ತಿತ್ವ ಶಿಲುಬೆಯಲ್ಲಿದೆ, ಈಗ ಕ್ರಿಸ್ತನು ನನ್ನಲ್ಲಿದ್ದಾನೆ. ಈ ಒಂದು ನಡಾವಳಿಕೆ ಪ್ರತಿಯೊಬ್ಬ ವಿಶ್ವಾಸಿಗೂ ಅವಶ್ಯವಿದೆ. ಇದನ್ನು ಈತನು ಅದ್ಭುತವಾಗಿ ನಮಗೆ ಈ ವಾಕ್ಯ ಭಾಗದಲ್ಲಿ ಕಲಿಸಿದ್ದಾನೆ. ಇದು ನಮಗೆ ಒಂದು ಜಯದ ಜೀವಿತವಾಗ್ತದೆ. ಪ್ರಿಯರೇ, ಇದು ನಮಗೆ ದೊರಕುವಂತೆ, ನೀನು ಸಹ ಇದೇ ರೀತಿ ಜೀವಿಸುವಂತೆ ನಾವೆಲ್ಲರೂ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಾದ ಯೇಸುವೇ, ಈ ಅಮೂಲ್ಯವಾದ ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಪರಲೋಕ ತಂದೆ, ನಮಗೆ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಹಳೆಯ ವ್ಯಕ್ತಿತ್ವವನ್ನು ಕ್ರಿಸ್ತನೇ ನೀನು ತೆಗೆದುಕೊಂಡು ನಿನ್ನೊಂದಿಗೆ ಶಿಲುಬೆಯಲ್ಲಿ ಅದನ್ನು ಜಡದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನಮಗೂ ಈ ಒಂದು ಸರಿಯಾದ ಅರಿವು, ಪ್ರಜ್ಞೆ ಉಂಟಾಗಲಿ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ದೇವರ ನೀತಿಯಿಂದ ಕರ್ತನೆ, ದೇವರ ನೀತಿ ಭರಿತನಾದ ಕ್ರಿಸ್ತನೇ, ನೀನು ನಮ್ಮೊಳಗೆ ಸಂಪೂರ್ಣ ದೇವರ ನೀತಿಯನ್ನು ದೊರಕಿಸಿಕೊಡುವಂತೆ ನೀನು ನಮ್ಮೊಳಗೆ ಜೀವಿಸು ಸ್ವಾಮಿ. ಕರ್ತನೆ, ನಾವು ದೇವಕುಮಾರನ ಮೇಲಿನ ನಂಬಿಕೆಯಿಂದ ಯೇಸು ನೀನೇ ದೇವರ ಮಗನೆಂದು ನಾವು ನಂಬಿ ಲೋಕವನ್ನು ಜಯಿಸುವ ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸೋದಕ್ಕೆ ನಮಗೆ ಕೃಪೆ ಕೊಡು. ಇದಕ್ಕಾಗಿ ನೀನು ನಮ್ಮನ್ನು ಪ್ರೀತಿಸಿ ನಮಗಾಗಿ ನಿನ್ನನ್ನು ಒಪ್ಪಿಸಿಕೊಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ಇನ್ನು ನಾನು ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳೋದಕ್ಕಾಗಿ ನಾನು ಯಾವ ಸ್ವಪ್ರಯತ್ನಗಳಲ್ಲಿ ನಿರತನಾಗದೆ, ಯಾವ ಧಾರ್ಮಿಕ ಆಚರಣೆಗಳಲ್ಲಿ ನಾನು ನಿರತನಾಗದೆ, ಕರ್ತನೆ, ನಿನ್ನ ಮೇಲಿನ ಯೇಸುವೆ ನಿನ್ನನ್ನು ಸರಿಯಾದ ನಂಬಿಕೆಯಿಂದ ನಂಬಿ ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಮರಣವು ನನ್ನ ಜೀವಿತದಲ್ಲಿ ನಿರರ್ಥಕವಾಗದ ಹಾಗೆ, ನಮ್ಮಲ್ಲಿ ಅದು ನಿರರ್ಥಕವಾಗದ ಹಾಗೆ ನಮ್ಮನ್ನು ಮುನ್ನಡೆಸು. ಕರ್ತನ, ಈ ಕೃಪೆಯಿಂದ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.